ಜೈ ಚಾಮುಂಡೇಶ್ವರಿ, ಜೈ ಕರ್ನಾಟಕ. ಬಸಪ್ಪನ ಕೊಟ್ಟ ಮೇಲೆನೆ ನಾನು ಬಿಗ್ ಬಾಸ್ಗೆ ಹೋಗಿದ್ದು. ಬಸಪ್ಪನಲ್ಲಿ ಬಂದ್ಮೇಲೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನದ ಬಾಯಲ್ಲಿ ಇವತ್ತು ಗೌಡ್ಗೆರೆ ಅನ್ನೋ ಕ್ಷೇತ್ರ ಅನ್ನೋದು. ಅವನ ಹೆಸರು ಟಾಸ್ಟನ್ ಫ್ರೀಸ್ ಅಂತ, ಜರ್ಮನಿಯಿಂದ ಬಂದಿದ್ದೀವಿ. ಆಕ್ಚುಲಿ ನಾವು ಬಂದಿದೆ ಇಲ್ಲಿ ಟೆಂಪಲ್ಗೋಸ್ಕರ ಅಂತಾನೆ. ನಿನ್ನೆ ಮಧ್ಯಾಹ್ನ ನಮ್ಮ ಫ್ಲೈಟ್ ಬ್ಯಾಂಗ್ಳೂರ್ ಲ್ಯಾಂಡ್ ಆಯ್ತು ಅಂಡ್ ಎಷ್ಟಾಗುತ್ತೆ ಅಷ್ಟು ರೆಸ್ಟ್ ತಗೊಂಡು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ. ನೈಟ್ ಎಲ್ಲ ಇಲ್ಲಿ ಅಮ್ಮದು ಪೂಜೆ ಎಲ್ಲ ನೋಡ್ಕೊಂಡು ಎಲ್ಲ ವಾತಾವರಣ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಅಲ್ಲಿ ಪವಾಡಗಳು ನಡೆದವಾಗ ಮಾತ್ರನೇ ಅದು ಕ್ಷೇತ್ರ ಅಂತ ಅನ್ಸ್ಕೊಳೋದು. ಇಲ್ಲಿ ನಾವು ಕಾಲಿಡ್ಬೇಕಂದ್ರೆ ಆ ತಾಯಿ ಆಶೀರ್ವಾದ ಇಲ್ದಿದ್ದು ಅಜ್ಜೆ ಕೂಡ ಇಕ್ಕಾಗಲ್ಲ. ಇವತ್ತು ನಾನು ಒಂದೇ ಒಂದು ಹೇಳೋದು, ಬಸಪ್ಪನ ಬಂದ್ಮೇಲೆ ಕ್ಷೇತ್ರ ಎಷ್ಟು ಬೆಳೆದೈತೆ, ಬಸಪ್ಪನ ಕೊಟ್ಮೇಲೆ ನಾನು ಎಷ್ಟು ಬೆಳೆದಿದ್ದೀನಿ, ಇಷ್ಟೇ ಉದಾಹರಣೆ. ತುಂಬಾ ಅಂದ್ರೆ ತುಂಬಾ ಸತ್ಯ ಇದೆ, ತುಂಬಾ ಪವರ್ಫುಲ್ ಇದೆ. ಲೈಕ್ ನಾನು ಅದಕ್ಕೆ ತುಂಬಾ ಲೈವ್ ಎಕ್ಸಾಂಪಲ್. ನನ್ನ ಫ್ರೆಂಡ್ಸ್ ಯಾರ್ಯಾರು ಇಲ್ಲಿ ಬಂದಿದ್ದಾರೆ ಎಲ್ರಿಗೂ ಇವತ್ತಿಗೂ ಪ್ರತಿ ಒಂದ್ರಲ್ಲೂ ಅವ್ರಿಗೂ ಪವಾಡ ನಡೀತಾನೆ ಇದೆ. ಅಂಡ್ ನಾವು ಅಲ್ಲಿಂದ ಬಂದು ಇಲ್ಲಿ ಈ ದರ್ಶನ ತಗೊಳ್ಳೋದೇ ಒಂಥರ ದೊಡ್ಡ ಭಾಗ್ಯ ನಮ್ಗೆ. ಪ್ರತಿ ವರ್ಷ ಅದ್ದೂರಿಯಾದಂಥ ಲಕ್ಷ ದೀಪೋತ್ಸವ ನಡೀತದೆ. ಆದರೆ ಈ ವರ್ಷ ಬಹಳ ವಿಶೇಷದಲ್ಲಿ ವಿಶೇಷತೆ, ಕೇರಳದಿಂದ ಕರೆಸಿದಂಥ ಒಂದು ದೀಪೋತ್ಸವದ ಒಂದು ತಂಡ ತಮ್ಮ ಅಂಧಕಾರ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯೋದು, ಅಂಧಕಾರವನ್ನು ಅಳಿಸಿ ತಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಡೆಯೋದು ಒಂದು ಉದ್ದೇಶ ಆಗುವಂಥ ಸಂದರ್ಭ. ಆದ್ರಿಂದ ಅವ್ರು ಏನೇ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೂ ಹೋಗ್ಲಿ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ದೀಪ ಹಚ್ಚುವಂಥದ್ದು.